ನಮಸ್ಕಾರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಗೋದುತಾಯಿ ಪದವಿ ಕಾಲೇಜಿನಲ್ಲಿ ಗಮನ ಸೆಳೆದ ವಿಜ್ಞಾನ ವಸ್ತು ಪ್ರದರ್ಶನ ಸಮಾರಂಭ. ಮಾದಿಗ ಮುನ್ನಡೆ ಸಮಾವೇಶ ಯಶಸ್ವಿಗೊಳಿಸಿ ಅಂಬಾರಾಯ್ತರ್ಗೆರ ಮನವಿ. ಕರವೇ ನೇತೃತ್ವದಲ್ಲಿ ರಾಷ್ಟ್ರಕವಿ ಕುವೆಂಪು ಜನ್ಮದಿನ ಆಚರಣೆ. ನಗರದ ಪ್ರಸಿದ್ಧ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಾಲೇಜಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಕಾಲೇಜಿನ ಸಭಾಭವನದಲ್ಲಿ ಆಯೋಜಿಸಿದ್ದ ವಿಜ್ಞಾನ ಪ್ರದರ್ಶನದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಕಲಬುರಗಿಯ ಸುಪ್ರಸಿದ್ಧ ಗೋದುತಾಯಿ ದೊಡ್ಡಪ್ಪ ಅಪ್ಪ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಸಮಾರಂಭವು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಉದ್ಘಾಟಿಸಿ ಮಾತನಾಡಿದರು. ವಿಜ್ಞಾನ ಅತ್ಯಂತ ಮುಂದುವರೆದ ಜಗತ್ತು ಎಂದರು. ಶರಣಬಸವೇಶ್ವರ ಸಂಸ್ಥಾನದ ಅಡಿಯಲ್ಲಿರುವ ಗೋದುತಾಯಿ ಕಾಲೇಜಿನ ನಮ್ಮ ಡೈರೆಕ್ಟರ್ ಆದ ನೀಲಂಬಿಕೆ ಮೇಡಮ್ ಇದ್ದಾರೆ. ಮತ್ತು ಈ ಸಂಸ್ಥೆ ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು ಹುಟ್ಟು ಹಾಕಿದ 1934ರಲ್ಲಿ ಮಹಿಳೆಯರಿಗೋಸ್ಕರ ತೆಗೆದಂಥ ಸ್ಕೂಲು ಮುಂದೆ ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಭಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಬಹಳ ದೊಡ್ಡ ಪ್ರಮಾಣವನ್ನು ಬೆಳೆಸಿದ್ದಾರೆ. ಮತ್ತು ಸ್ಕೂಲ್ ಹಿಡಿದು ನಮ್ಮದು ಯೂನಿವರ್ಸಿಟಿವರೆಗೂ ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿ ಮೀಸಲಾತಿ ಅಪ್ಪಾಜಿಯನ್ನು ಮಾಡಿದ್ದಾರೆ. ಈ ಮೊನ್ನೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತಾ ನಮ್ಮ ಕರ್ನಾಟಕದಲ್ಲೇ 2 ಇಂಜಿನಿಯರಿಂಗ್ ಕಾಲೇಜ್ ಮಹಿಳೆಯರಿದೆ. ಅದರಲ್ಲಿ ನಮ್ಮದು ಅದು ಗುಲ್ಬರ್ಗ ಅಪ್ಪಾಜಿ ನಮ್ಮ ಸಂಸ್ಥೆಯಲ್ಲಿ ಒಂದು ಅಪ್ಪಾಜಿಯವರ ಸಂಸ್ಥೆಯಲ್ಲಿ ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತು ಇಲ್ಲಿ ಸೈನ್ಸು ಕಾಮರ್ಸ್ ಇತ್ತು. ಆದರೆ ನೀಲಂಬಿಕೆ ಮೇಡಮ್ ಅವರು ನಮ್ಮ ಪ್ರಿನ್ಸಿಪಾಲರ್ ಇದ್ದಾಗ ಅಪ್ಪಾಜಿಯವರು ಮನವೊಲಿಸಿ ಒಂದು ಸೈನ್ಸ್ ಒಂದು ಸಪ್ರೇಟ್ ಮಾಡಬೇಕು, ಯಾಕಂದರೆ ನಮ್ಮದು ಸೈನ್ಸು ಕೋ ಎಜುಕೇಷನ್ ಇತ್ತು, ಅದು ಸೈನ್ಸ್ ಸಪ್ರೇಟ್ ಮಾಡೋಣ ಅಂತ ಹೇಳಿ ಅಂದಾಗ ಅಪ್ಪಾಜಿಯವರು ಅವರ ಆಜ್ಞೆ ಪ್ರಕಾರ ಮಾಡಿದ್ದಾರೆ. ಈಗ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಈಗಿನ ಪ್ರಿನ್ಸಿಪಾಲರಾದ ನಮ್ಮ ಜಾನ್ವಿ ಮೇಡಮ್ ಅವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತು ಹೀಗೆ ಮುಂದೆ ಬೆಳೆದು ಮುಂದೆ ಮತ್ತು PG ಕೋರ್ಸ್ಗಳನ್ನು ಇಲ್ಲೇ ಮುಂದೆ ನಾವು ತೊಗೋಬೋದು. ನಾವು ನಮ್ಮದು ಯೂನಿವರ್ಸಿಟಿಯಲ್ಲಿ ನಮ್ಮದೇ ಮಹಿಳಾ ಯೂನಿವರ್ಸಿಟಿಯಲ್ಲಿ ಅಡಿಯಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಅದು ಈ ಕಾಲೇಜು ಅದಕ್ಕೋಸ್ಕರ ಮತ್ತು ಈ ಎಕ್ಸಿಬಿಷನ್ ನಮ್ಮ ಮಕ್ಕಳು ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಹಾಗೆ ಜ್ಞಾನ ಜಾಸ್ತಿ ಆದಂಗೆ ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿ ಮಾಡ್ತಾರೆ. ಮತ್ತು ಅವ್ರಿಗೆ ಬಂದಂಥ ನಮ್ಮ ಕೋಆರ್ಡಿನೇಟರ್ ಆದ ಶ್ವೇತಾ ಮೇಡಮ್ ಅವರು ಈಗ ಕೋಆರ್ಡಿನೇಟರ್ ಇದ್ದಾರೆ. ಇವೆಲ್ಲೂ ಚೆನ್ನಾಗಿ ಮಾಡ್ತಾರೆ. ಮತ್ತು ಎಲ್ಲ ನಮ್ಮ ಸ್ಟಾಫ್ದವರು ಒಳ್ಳೆ ಎಲ್ಲ PG ಇದ್ದವರೇ ಅಪ್ಪಾಜಿಯವರು, ಅಂದರೆ ಡಾಕ್ಟ್ರೇಟ್ ಇದ್ದವರೇ ಅಪ್ಪಾಜಿಯವರು ಎಲ್ಲ ಪ್ರಿಫರ್ ಮಾಡಿ ತೊಗೊಂಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಮತ್ತು ಮಕ್ಕಳು ಅದರ ಬರೀ ಅಂದರೆ ಯಾರಿಗೂ ಸಂಕೋಚ ಇರುವ ಮಹಿಳಾ ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು ಇಲ್ಲಿ ಬಂದು ಸಂಕೋಚ ಇಲ್ಲಾರೆ ಕಲಿಬೋದು. ಅಂದರೆ ಕೋ ಎಜುಕೇಷನ್ನಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಕೆಲವರಿಗೆ ಇರುತ್ತೆ. ಆದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಮೊದಲು ಹಿಡಿದವರು ಗೋಶಾಲಾ ಪದ್ಧತಿ ಇದಕ್ಕೋಸ್ಕರ ಸ್ವಲ್ಪ ನಮಗೆ ನಮ್ಮ ಮಕ್ಕಳಿನ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಸಂಕೋಚ ಸ್ವಭಾವ ಇರೋದ್ರಿಂದ ಅಪ್ಪಾಜಿಯವರು ಇದಕ್ಕೆ ಪ್ರಾಮುಖ್ಯ ಕೊಟ್ಟು ಹೆಣ್ಣು ಮಕ್ಕಳಿಗೆ ಅಂದರೆ ಹೆಣ್ಮಕ್ಳಿಗೆ ಸ್ಕೂಲ್ ಇದ್ದರೆ ವಿಶಾಲವಾಗಿ ಅವರ ಜ್ಞಾನ ಬೆಳೆಸ್ಕೋಬೇಕು ಅಂತೇಳಿ ಅಪ್ಪಾಜಿಯವರು ಮಾಡಿದಾಗ ಎಲ್ಲ ಇವರು ಕೂಡ ಅಪ್ಪಾಜಿಯವ್ರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಡೈರೆಕ್ಟರ್ ಪ್ರಿನ್ಸಿಪಾಲರು ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ. ಅಪ್ಪಾಜಿಯವ್ರನ್ನ ಏನು ಏನಿದೆ ಅವರು ಟ್ರಾನ್ಸ್ಲೇಟ್ ಇವರು ಅಪ್ಪಾಜಿಯವ್ರು ತೊಗೊಂಡು ಅಪ್ಪಾಜಿಯವ್ರದಿಂದ ಮುಖಾಂತರ ಟೀಚರ್ಸ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಮುಡ್ತದೆ ಅಂತ ಈ ಸಂದರ್ಭ ಹೇಳಿ, ಬರೀ ಕ್ವಾಲಿಟಿ ಎಜುಕೇಷನ್ ಅಂದರೆ ಎಜುಕೇಷನ್ ಬರೀ ಜ್ಞಾನ ಒಂದಂತಲ್ಲ, ಸಂಸ್ಕಾರ ಬಹಳ ಮುಖ್ಯ. ನಮ್ಮ ಸಂಸ್ಕಾರವನ್ನು ನಮ್ಮ ಸಂಸ್ಥೆಯಲ್ಲಿ ಬಹಳ ಪ್ರಾಮುಖ್ಯವನ್ನು ಅಪ್ಪ ಆಗ ಲಿಂಗಕ್ಕೆ ದೊಡ್ಡಪ್ಪ ಅಪ್ಪಾಜಿಯವರು ಅಲ್ಲಿಂದ ಆ ಕಾಲದಿಂದಲೂ
ಇಲ್ಲಿವರೆಗೂ ನಾವು ಸಂಸ್ಕಾರ ಬಗ್ಗೆ ಬಹಳ ಒತ್ತು ಕೊಟ್ಟಿದ್ದೇವೆ. ಸ್ಪರ್ಧೆಯ ಅಂಗವಾಗಿ ವಿದ್ಯಾರ್ಥಿಗಳು ಮಾದರಿಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ಮೊದಲನೇದಾಗಿ ನಮ್ಮ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಬಂದದಕ್ಕೆ ತುಂಬು ಧನ್ಯವಾದಗಳು. ನನ್ನ ಹೆಸರು ರಕ್ಷಿತಾ ಚನ್ನಪ್ಪಾರಿ ಸರ್. ನಾವು ಸೆಲೆಕ್ಟ್ ಮಾಡಿಕೊಂಡ ಟಾಪಿಕ್ ಸೋಲಾರ್ ಎಕ್ಲಿಪ್ಸ್ ಸರ್. ಸೋಲಾರ್ ಎಕ್ಲಿಪ್ಸ್ ಯಾವಾಗ ಅಪೇರ್ ಆಗುತ್ತೆ ಅಂದ್ರೆ ಚಂದ್ರ ಯಾವಾಗ ಭೂಮಿ ಮತ್ತು ಸೂರ್ಯ ನಡುವೆ ಬರುತ್ತೆ ಸರ್, ಆವಾಗ ಸೋಲಾರ್ ಎಕ್ಲಿಪ್ಸ್ ಫಾರ್ಮ್ ಆಗುತ್ತೆ ಸರ್. ಇದು ದಿನ ನೋಡ್ಬೋದೇನ್ರಿ ಸರ್? ಅಲ್ಲದೆ ಸರ್, ಇದು ದಿನ ನೋಡೋಕ್ಕಾಗಲ್ಲ, ಅಮಾವಾಸ್ಯೆ ದಿನ ಮಾತ್ರ ನೋಡೋಕ್ಕಾಗುತ್ತೆ ಸರ್. ಇದು ನಾವು ಡೇ ಟೈಮಲ್ಲಿ ಮಾತ್ರ ನೋಡ್ಬೋದ್ರಿ ಸರ್, ನೈಟ್ ಟೈಮಲ್ಲಿ ನೋಡ್ಬೋದಾ ಅಂತ ಕೇಳ್ಬೋದು ಸರ್. ನೈಟ್ ಟೈಮಲ್ಲಿ ನೋಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಬೆಳಗ್ಗೆ ಆಗಿರುತ್ತೆ ಸರ್. ಅದಕ್ಕೋಸ್ಕರ ಇದನ್ನ ಬೆಳಗ್ಗೆ ಡೇ ಟೈಮಲ್ಲಿ ಮಾತ್ರ ನೋಡ್ಬೋದು ಸರ್. ಇದನ್ನ ನಾವು ವಿತೌಟ್ ಗ್ಲಾಸ್ ಅನ್ನ ನೋಡೋಕ್ಕಾಗಲ್ಲ ಸರ್, ಇದು ಹಾರ್ಮ್ಫುಲ್ ಆಗಿರೋದ್ರಿಂದ ಕಾರಣ ನಾವು ಸನ್ ಗ್ಲಾಸ್ ಯೂಸ್ ಮಾಡಿ ನೋಡ್ಬೋದು ಸರ್. I am Annapurna from BSc final year SEM 5th SEM. I have conducted an activity on Chandrayana 3. So Chandrayana 3 is the third mission from the Chandrayana program, which was developed from the ISRO, that is Indian Space Research Organization, and it consists of two lunars. One is named as a Vikram and another one is rover, that is called as Pragyana. Chandrayana 3 was successfully launched on which was successfully went to the space on 14th July 2023 from the Satish Dhawan Space Center, and the spacecraft entered the lunar orbit on 5th August, and then the lunar was successfully landed on the moon on 25th August 2023. ಸಮಾರಂಭದಲ್ಲಿ ಡಾಕ್ಟರ್ ಜೇಬಾ ಪರ್ವಿನ್, ಡಾಕ್ಟರ್ ಎಂಸಿ ಕುಂಚಿ, ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್, ಜಾನ್ಕಿ ಹೊಸೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.